ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಮನ್ವಯ ಸಾಧಿಸಿ ಸ್ಥಗಿತಗೊಂಡಿರುವ ಬೃಹತ್ ಯೋಜನೆಗಳಿಗೆ ಮರುಜೀವ ನೀಡುವ ಪ್ರಧಾನಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆಯ ಪ್ರಗತಿ ವೇದಿಕೆ ಇಂದು ತನ್ನ 50ನೇ ಸಭೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಮೂಲಕ ಮಹತ್ವದ ಮೈಲಿಗಲ್ಲು ಸ್ಥಾಪಿಸಿದೆ. ಮಹಾರಾಷ್ಟ್ರದ ಇಂಧನ ಭದ್ರತೆಯನ್ನು ಬಲಪಡಿಸಿದ ಸೋಲಾಪುರ ಸೂಪರ್ ಥರ್ಮಲ್ ಪವರ್ ಸ್ಟೇಷನ್ ಯೋಜನೆಯ ಯಶಸ್ಸಿನತ್ತ ಗಮನ ಹರಿಸಲಾಗಿದೆ. ಈ ಯೋಜನೆಯನ್ನು ಸುಮಾರು 11,406 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದು, ಇದರ ಒಟ್ಟು ಉತ್ಪಾದನಾ ಸಾಮರ್ಥ್ಯ 1,320 ಮೆಗಾವ್ಯಾಟ್ ಆಗಿದೆ. 2012ರಲ್ಲಿ ಆರಂಭವಾಗಿದ್ದ ಈ ಯೋಜನೆ 2015ರ ಹೊತ್ತಿಗೆ ಕೇವಲ ಪಾಯದ ಹಂತದಲ್ಲಿತ್ತು. 2015ರ ಡಿಸೆಂಬರ್ 30ರಂದು ನಡೆದ ಪ್ರಗತಿ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಯೋಜನೆಯನ್ನು ನೇರವಾಗಿ ಪರಿಶೀಲಿಸಿದರು. ಭೂಸ್ವಾಧೀನ ಮತ್ತು ಪುನರ್ವಸತಿ ಸಮಸ್ಯೆಗಳನ್ನು 2016ರ ಫೆಬ್ರವರಿಯೊಳಗೆ ಬಗೆಹರಿಸುವಂತೆ ಮಹಾರಾಷ್ಟ್ರದ ಮುಖ್ಯ ಕಾರ್ಯದರ್ಶಿಗೆ ಪ್ರಧಾನಿ ಸೂಚಿಸಿದ್ದರು. ಅಲ್ಲದೆ 2017ರ ಜನವರಿಯೊಳಗೆ 2 ಘಟ್ಟಗಳನ್ನು ಪೂರ್ಣಗೊಳಿಸಲು ಇಂಧನ ಇಲಾಖೆಗೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ದರು. ಉಜ್ಜನಿ ಅಣೆಕಟ್ಟಿನಿಂದ 115 ಕಿಲೋಮೀಟರ್ ಉದ್ದದ ನೀರು ಸರಬರಾಜು ಪೈಪ್ಲೈನ್ ನಿರ್ಮಾಣ ಸೇರಿದಂತೆ ಹಲವು ತಾಂತ್ರಿಕ ಅಡೆತಡೆಗಳನ್ನು ಈ ಸಭೆಯ ಮೂಲಕ ನಿವಾರಿಸಲಾಯಿತು. ಇದರ ಫಲವಾಗಿ ಈ ಯೋಜನೆ ಮಾರ್ಚ್ 2019ರಲ್ಲಿ ಸಂಪೂರ್ಣವಾಗಿ ಕಾರ್ಯಾರಂಭ ಮಾಡಿತ್ತು. ಕಳೆದ 10 ವರ್ಷಗಳಲ್ಲಿ ಪ್ರಗತಿ ವೇದಿಕೆ ಮೂಲಕ ದೇಶದಾದ್ಯಂತ ಸುಮಾರು 85 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಮೂಲಸೌಕರ್ಯ ಯೋಜನೆಗಳ ವೇಗಕ್ಕೆ ಚಾಲನೆ ನೀಡಲಾಗಿದೆ.